ನಮಸ್ತೆ. ಟೆರಟೋ ಅಜೋಸ್ಪರ್ಮಿಯಾ ಅನ್ನುವಂಥದ್ದು ಪುರುಷರಲ್ಲಿ ಕಂಡುಬರುವಂತಹ ಈ ವೀರ್ಯಾಣುವಿನ ಒಂದು ತೊಂದರೆಗಳಲ್ಲಿ ಒಂದು. ಮೊನ್ನೆ ಒಂದು ಇಂಟ್ರೆಸ್ಟಿಂಗ್ ಕೇಸನ್ನು ನಾವು ನೋಡ್ತಾ ಇದ್ವಿ. ಆ ವ್ಯಕ್ತಿ ಮದುವೆಯಾಗಿ ಸಾಧಾರಣ 7 ವರ್ಷಗಳಾಗಿತ್ತು. ಇಲ್ಲಿ ಏನೇನು ಚಿಕಿತ್ಸೆಯನ್ನ ಪಡ್ಕೊಂಡ್ರು ಸಹ ಅವರಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಕಾಯಮಾಗಿ ಹೆಂಡತಿಗೆ ಪರೀಕ್ಷೆ ಮಾಡುವಂಥದ್ದು, ಹಾಗೆ ಔಷಧಿಯನ್ನ ಕೊಡಿಸುವಂಥದ್ದು ನಡೀತಾ ಇತ್ತು. ಜೊತೆಯಲ್ಲಿ ಗಂಡನಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಜಾಸ್ತಿ ಏನಿಲ್ಲ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ಆದ್ರೆ ಗರ್ಭಧಾರಣೆ ಆಗ್ತಾ ಇರ್ಲಿಲ್ಲ. ಹೀಗಿದ್ದಾಗ ಅವರು ನಮ್ಮ ಸಸ್ಯ ಸಂಜೀವಿನಿಗೆ ಸಂಪರ್ಕ ಮಾಡಿದಾಗ ನಾವಿಬ್ಬರಿಗೂ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನ ಅಡ್ವೈಸ್ ಮಾಡಿದ್ವಿ, ಕೋಶ ಕ್ಲೆನ್ಸಿಂಗ್ ಜೊತೆಯಲ್ಲಿ. ಕೋಶ ಕ್ಲೆನ್ಸಿಂಗ್ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಪಂಚ ಕೋಶಗಳೇನಿದಾವೆ, ಈ ಶರೀರ ನಿಮ್ ಕಣ್ಣಿಗೆ ಕಾಣುವಂಥದ್ದು ಅನ್ನಮಯ ಕೋಶ, ಅದರೊಳಗಿರೋ ಪ್ರಾಣ ಚೈತನ್ಯ ಪ್ರಾಣಮಯ ಕೋಶ, ನಿಮ್ಮ ಮನಸ್ಸಿನ ಭಾವನೆಗಳು ಮನೋಮಯ ಕೋಶ. ಈಗ ಏನಾಗಿದೆ ಅಂದ್ರೆ, ಎಲ್ಲರೂ ಕೂಡ ಫಿಸಿಕಲ್ ಬಾಡಿ ಟ್ರೀಟ್ಮೆಂಟ್ ಕೊಟ್ರೆ ಸಾಕು, ಹೊಟ್ಟೆ ಕ್ಲೀನ್ ಆದ್ರೆ ಸಾಕು, ದೇಹ ಶುದ್ಧಿ ಆದ್ರೆ ಸಾಕು ಅಂತ ಇದ್ದಾರೆ. ಹಾಗಲ್ಲ. ದೇಹದ ಜೊತೆಯಲ್ಲಿ ನಿಮ್ಮ ಅಸ್ತಿತ್ವದ ಈ 5 ಕೋಶಗಳೇನಿದೆ ಅದು ಕೂಡ ಶುದ್ಧವಾದಾಗ, ಅದು ಕೂಡ ಕ್ಲೀನ್ ಆದಾಗ ಮಾತ್ರ ದೇಹದಲ್ಲಿ ಬದಲಾವಣೆಯನ್ನು ನೋಡ್ಲಿಕ್ಕೆ ಸಾಧ್ಯ. ಹಾಗೆ ನಾವು ಆ ದಂಪತಿಗಳಿಬ್ಬರಿಗೂ ಕೂಡ ಕೋಶ ಕ್ಲೆನ್ಸಿಂಗ್ ಜೊತೆಯಲ್ಲಿ ಪಂಚಕರ್ಮವನ್ನ ಕೊಟ್ವಿ. ಅಷ್ಟೇ ಅಲ್ಲದೆ ಬ್ರಹ್ಮಶ್ರೀ ದೈವರಾತ್ರ ಆಶೀರ್ವಾದದಂತೆ ಹೇಗಾಯ್ತು ಅಂತಂದ್ರೆ, ಜನವರಿ ತಿಂಗಳಲ್ಲಿ ಅವರು ಚಿಕಿತ್ಸೆಗೆ ಬಂದಿದ್ರು. ಫೆಬ್ರವರಿ ತಿಂಗಳಲ್ಲಿ ಅವರಲ್ಲಿ ಗರ್ಭಧಾರಣೆ ಆಯ್ತು. ತುಂಬಾ ನಾರ್ಮಲ್ ಆಗಿ, ತುಂಬಾ ಆರೋಗ್ಯಯುತವಾದ ರೀತಿಯಲ್ಲಿ ಅವರು ಗರ್ಭಧರಿಸುವಂತಾಯ್ತು. ಯಾಕೆ ಈ ಒಂದು ಕೇಸ್ ಹಿಸ್ಟ್ರಿಯನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪುರುಷ ಬಂಜೆತನ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಪುರುಷರಲ್ಲಿ ಕಾಣ್ತಾ ಇರುವಂತಹ ವೀರ್ಯಾಣುವಿನ ಸಂಬಂಧಿ ಸಮಸ್ಯೆಗಳು ಹಲವಾರು ರೀತಿಯದು. ಮೊಟಿಲಿಟಿ ಕಡಿಮೆ ಆಗುವಂತಹ ಸಮಸ್ಯೆ ಆಗಿರ್ಬೋದು, ಅಥವಾ ವೀರ್ಯಾಣುವೇ ಇಲ್ಲದಿರುವಂಥದ್ದು, ಅಜೋಸ್ಪರ್ಮಿಯಾ 0 ಇರುತ್ತೆ, ಅಲ್ಲಿ ಸ್ಪರ್ಮ್ ಕೌಂಟ್ ಅನ್ನುವಂಥದ್ದು 0 ಆಗಿರುತ್ತೆ. ಅಥವಾ ಟೆರಟೋ ಅಜೋಸ್ಪರ್ಮಿಯಾ ಆಗಿರ್ಬೋದು, ಅಥವಾ ಆ ಒಂದು ವೀರ್ಯಾಣುವಿನಲ್ಲಿ ಡಿಫೆಕ್ಟ್ ಇರುವಂಥದ್ದು. ಅಂದ್ರೆ ವೀರ್ಯಾಣುವೇನೋ ಇದೆ, ಆದ್ರೆ ಅದರಲ್ಲಿ ಹೆಡ್ ಡಿಫೆಕ್ಟ್, ಟೇಲ್ ಡಿಫೆಕ್ಟ್, ಅಂದ್ರೆ ಪ್ರಾಪರ್ ಆಗಿ ನಾರ್ಮಲ್ ಫಾರ್ಮ್ ಅಲ್ಲಿ ಇಲ್ಲ, ಆ ವೀರ್ಯಾಣುವಿನ ಗುಣಮಟ್ಟ ಸರಿಯಾಗಿಲ್ಲ. ಇಂತಹ ಸಮಸ್ಯೆಗಳು ಪುರುಷರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅತಿಯಾದ ಒತ್ತಡದ ಬದುಕಾಗಿರಬಹುದು, ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿರುವ ಅತಿಯಾದ ಜಂಕ್ ಫುಡ್ ಸೇವನೆ ಆಗಿರ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಮೊಬೈಲ್ ಬಳಕೆ, ಸ್ಕ್ರೀನ್ ಟೈಮ್ ಜಾಸ್ತಿ, ವಿಧ ವಿಧವಾದಂತಹ ರೇಡಿಯೇಷನ್ಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇರುವಂಥದ್ದು, ಇದೆಲ್ಲವೂ ಸೇರಿ ಏನಾಗ್ತಾ ಇದೆ ಅಂತಂದ್ರೆ, ಪುರುಷರಲ್ಲಿ ಕೂಡ ಬಂಜೆತನ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಶುರುವಿನಲ್ಲಿ ಗೊತ್ತಾಗಿರೋದಿಲ್ಲ, ಯಾಕಂತಂದ್ರೆ ಪ್ಲಾನ್ ಮಾಡ್ತಾ ಇರ್ತಾರೆ, ಈಗ ಸದ್ಯಕ್ಕೆ ಫ್ಯಾಮಿಲಿ ಬೇಡ ಅಂತ. ಬಟ್ ನಂತರದಲ್ಲಿ ಫ್ಯಾಮಿಲಿ ಮಾಡ್ಬೇಕು, ಇನ್ನು ಫ್ಯಾಮಿಲಿ ಶುರು ಮಾಡೋಣ ಅಂತ ನಿರ್ಧಾರವನ್ನ ತೆಗೆದುಕೊಂಡಾಗ ಒಮ್ಮೆಲೆ ಕಂಗಾಲಾಗ್ತಾರೆ. ಯಾಕಂತಂದ್ರೆ ಅಷ್ಟೊತ್ತಿಗಾಗ್ಲೇ 35, 36, 37 ವರ್ಷ ಮೀರಿ ಹೋಗಿರತ್ತೆ. ಆಗ ಒಂಥರ ಅವರ ತಲೆಯಲ್ಲಿ ಒಂದು ಗಡಿಯಾರ, ಈ ಮಂತ್ ಆಗಿಲ್ಲ ಅಂದ್ರೆ ವಯಸ್ಸಾಗ್ತಿದೆ, ಇನ್ನು ವಯಸ್ಸಾಗ್ತಾ ಇದ್ರೆ ನಂತರ ಗರ್ಭಧಾರಣೆ ಆಗೋದಿಲ್ಲ, ಹೆಂಡತಿಗೂ ವಯಸ್ಸಾಗ್ತಾ ಇದೆ, ನನಗೂ ಕೂಡ ಪ್ರಾಯ ಆಗ್ತು, ಇನ್ನು ಕಷ್ಟ ಆಗ್ಬೋದಾ, ಈ ನನ್ಗೆ ಈ ತರ ಸಮಸ್ಯೆ ಇದೆ, ಇನ್ನು ಮುಂದೆ ಏನಾಗಬಹುದು, ಇಂತಹ ಒತ್ತಡದ ಬದುಕು. ಅಷ್ಟೇ ಅಲ್ಲದೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನುವಂಥದ್ದಾಗಿರ್ಬಹುದು. ಹಾಗೆ ಆ ಒಂದು ವ್ಯಕ್ತಿಯಲ್ಲಿರುವಂತಹ ಬೇರೆ ಆರೋಗ್ಯದ ಸಮಸ್ಯೆಗಳು, ಉದಾಹರಣೆಗೆ ಈಗ BP ಇರೋದು, ಥೈರಾಯ್ಡ್ ಇರೋದು, ಚಿಕ್ಕ ವಯಸ್ಸಿನಲ್ಲಿ ಶುಗರ್ ಕಾಣಿಸ್ಕೊಳ್ಳುವಂಥದ್ದು, ಸಕ್ಕರೆ ಕಾಯಿಲೆ ಮೊದಲೆಲ್ಲ ವಯಸ್ಸಾದ್ಮೇಲೆ ಬರ್ತಾ ಇತ್ತು, ಇವಾಗೆಲ್ಲ ಏನು ಚಿಕ್ಕ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಇದು ಕೂಡ ಪುರುಷ ಬಂಜೆತನಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಪಂಚಕರ್ಮದಲ್ಲಿ ವಿರೇಚನ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ, ಅಷ್ಟೇ ಅಲ್ಲದೆ ಕೋಶ ಕ್ಲೆನ್ಸಿಂಗ್, ಇದರ ಸಹಯೋಗದಲ್ಲಿ ನಾವು ಚಿಕಿತ್ಸೆಯನ್ನ ಮಾಡಿದಾಗ ಖಂಡಿತವಾಗಿ ಅತ್ಯದ್ಭುತವಾದಂತಹ ಒಂದು ರಿಸಲ್ಟ್ ಇದೆ. ಯಾರ್ಯಾರು ಪುರುಷರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಇರುವಂತಹ ವೀರ್ಯಾಣುವಿನಲ್ಲಿ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಸಮಸ್ಯೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಚಿಕಿತ್ಸೆ ಸಾಧ್ಯ ಇದೆ. ಸಕ್ಸಸ್ಫುಲಿ ನಾವು ಇದನ್ನ ಸರಿಪಡಿಸಬಹುದು. ನೀವು ಯಾವುದೇ ಕಾರಣ ಡಿಪ್ರೆಸ್ ಆಗುವ ಅಗತ್ಯ ಇಲ್ಲ, ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ನೀವು ಒಂದು ಒಳ್ಳೆಯ ನಂಬಿಕೆ ಇಟ್ಟು, ಅಷ್ಟೇ ಅಲ್ಲದೆ ಒಂದು ಧನಾತ್ಮಕವಾದಂತಹ ಯೋಚನೆಯೊಂದಿಗೆ ಪುನಃ ಈ ಚಿಕಿತ್ಸೆಗಾಗಿ ಒಮ್ಮೆ ಯೋಚನೆಯನ್ನು ಮಾಡಿ. ಈಗಾಗಲೇ ಎಷ್ಟೋ ದೇವಸ್ಥಾನ, ಹರಕೆ, ಆಸ್ಪತ್ರೆ, ಔಷಧಿಗಳೆಲ್ಲ ಆಗಿ ಹೋಗಿರತ್ತೆ. ನನಗೆ ಗೊತ್ತು ನಿಮ್ಮ ಮನಸ್ಥಿತಿ ಹೇಗಾಗಿರತ್ತೆ ಅಂತಂದ್ರೆ, ರೋಸಿ ಹೋಗಿದ್ದೇನೆ, ಇನ್ಯಾವ ಚಿಕಿತ್ಸೆಯು ಬೇಡ ಅನ್ನುವ ಮಟ್ಟಿಗೆ ರೋಸಿ ಹೋಗಿರ್ತೀರಾ. ಆದರೆ ಒಮ್ಮೆ ಈ ಒಂದು ಪಂಚಕೋಶ ಕ್ಲೆನ್ಸಿಂಗ್ ಜೊತೆಯಲ್ಲಿ ಪಂಚಕರ್ಮವನ್ನ ಟ್ರೈ ಮಾಡಿ ನೋಡಿ. ಅದು ಖಂಡಿತ ಕೇವಲ ಪಂಚಕರ್ಮ ಮಾಡೋದ್ಕಿಂತ ಪಂಚಕರ್ಮದ ಜೊತೆಯಲ್ಲಿ ಕೋಶ ಕ್ಲೆನ್ಸಿಂಗ್ ನನ್ನ ನೀವು ಮಾಡಿಸ್ಕೊಂಡಾಗ ತುಂಬಾ ಅದ್ಭುತವಾದಂತಹ ರಿಸಲ್ಟ್ ಬರುತ್ತೆ. ಸೊ ನೀವು ಕೂಡ ಒಮ್ಮೆ ಇದಕ್ಕೆ ಆಸಕ್ತರಿದ್ರೆ, ಅಥವಾ ಯಾರ್ಯಾರಿಗೆ ಇದರ ಅಗತ್ಯ ಇದೆ ಅಂತ ಅನ್ಸುತ್ತೆ, ಅವರೆಲ್ಲರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನ ಹಂಚಲಿಕ್ಕೆ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧ ಮಾಹಿತಿ, ಆರೋಗ್ಯ ಸಂಬಂಧ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.